ನ್ಯೂಸ್. ಬೆಂಗಳೂರಿನ ಖಾಲಿ ಜಾಗಗಳಲ್ಲಿ ಕಟ್ಟಡಗಳನ್ನು ಕಟ್ಟಬೇಕು ಅಂತ ಹೇಳಿದ್ದಾರೆ ಡಿಕೆ ಶಿವಕುಮಾರ್. ಸರ್ಕಾರಿ ಜಾಗ ಆಗಲಿ ಅಥವಾ ಯಾವುದೇ ರೀತಿ ಖಾಸಗಿ ಜಾಗಗಳಾಗಲಿ ಎಲ್ಲಿ ಖಾಲಿ ಇರುತ್ತೋ ಅದನ್ನ 5 ವರ್ಷದೊಳಗಡೆ ಕಂಪ್ಲೀಟ್ ಆಗಿ ಕಟ್ಟಬೇಕು. ಇಲ್ಲ ಅಂದ್ರೆ ಈಗೇನ್ ತೆರಿಗೆ ಕಟ್ತಾ ಇದ್ದೀರಾ ಅದರ ಡಬಲ್ ದುಡ್ಡನ್ನ ಕಟ್ಟಬೇಕಾಗುತ್ತೆ ಅಂತ ಹೇಳಿದ್ದಾರೆ. ಖಾಲಿ ಸೈಟ್ ಅನ್ನ ಮಾಡಿಟ್ಕೊಂಡ್ರೆ ಸರಿ ಇರಲ್ಲ ಅಂತ ವಾರ್ನ್ ಕೂಡ ಮಾಡಿದ್ದಾರೆ. ಖಾಲಿ ಸೈಟ್ ಅನ್ನ ಇಟ್ಕೊಳ್ತಾರೆ, ಅಲ್ಲಿ ಕಸ ಬೆಳೆಯುತ್ತೆ, ಅಲ್ಲಿ ಕಸ ತುಂಬಾ ಜನ ತಂದು ಹಾಕ್ತಾರೆ, ಅದರಿಂದ ಬೇರೆಯವ್ರಿಗೂ ಕೂಡ ತೊಂದರೆಗಳಾಗುತ್ತೆ. ಇದೆಲ್ಲವನ್ನ ಮನಗಂಡಿದ್ದು ಬೆಂಗಳೂರಿನಲ್ಲಿ ಎಲ್ಲೆಲ್ಲಿ ಖಾಲಿ ಜಾಗಗಳಿರುತ್ತೋ ಅಂಥ ಖಾಲಿ ಜಾಗಗಳಲ್ಲಿ ಕಟ್ಟಡಗಳನ್ನ ಕಟ್ಟಲೇಬೇಕು ಅಂತ ಡಿಕೆ ಶಿವಕುಮಾರ್ ಈಗ ಸೂಚನೆಯನ್ನ ಕೊಟ್ಟಿದ್ದಾರೆ. ಇನ್ ಕೇಸ್ ಕಟ್ಟಲಿಲ್ಲ ಅಂತ ಅಂದ್ರೆ ಸರ್ಕಾರಿ ಜಾಗ ಆಗಿರಬಹುದು ಅಥವಾ ಖಾಸಗಿ ಜಾಗವೇ ಆಗಿರಬಹುದು 5 ವರ್ಷದೊಳಗಡೆ ಅಲ್ಲಿ ಕಟ್ಟಡವನ್ನ ಕಟ್ಟಬೇಕು. ಇನ್ ಕೇಸ್ ಕಟ್ಟಿಲ್ಲ ಅಂತಂದ್ರೆ ಡಬಲ್ ಆಸ್ತಿ ತೆರಿಗೆಯನ್ನ ಕಟ್ಟಬೇಕಾಗುತ್ತೆ ಅಂತ ಸೂಚನೆಯನ್ನ ಕೂಡ ಕೊಟ್ಟಿದ್ದಾರೆ. ಬೆಂಗಳೂರಿನ ಸ್ವಚ್ಛತೆ ಮಾಡಬೇಕಾದ್ದು ನಮ್ಮ ಕರ್ತವ್ಯ. ಆದರೆ ನಿಮ್ಮ ಬೆಂಗಳೂರನ್ನ ಕಾಪಾಡಬೇಕಾದ್ದು ನಿಮ್ಮ ಕರ್ತವ್ಯ. ಬೆಂಗಳೂರು ಸರ್ಕಾರ, ಬೆಂಗಳೂರಿನ ಆಸ್ತಿ ನಮ್ದಲ್ಲ. ಬೆಂಗಳೂರಿನ ಆಸ್ತಿ ಸರ್ಕಾರದಲ್ಲ. ಬೆಂಗಳೂರಿನ ಆಸ್ತಿ ನಿಮ್ಮ ಆಸ್ತಿ. ನಿಮ್ಮ ಆಸ್ತಿಯನ್ನ ಕಾಪಾಡಬೇಕು ಅಂತ ಹೇಳಿ ಈ ಒಂದು ದೊಡ್ಡ ಅಭಿಯಾನವನ್ನ ಹಮ್ಮಿಕೊಂಡಿದ್ದೇವೆ. ನಾನು ಪ್ರಾರಂಭದಲ್ಲಿ ಎಲ್ಲಾ ವೆಹಿಕಲ್ಸ್ ಅವರು ಯಾರು ತೆಗೆದುಕೊಂಡು ಡಂಪ್ ಮಾಡಿದ್ರು, ಅವರೆಲ್ಲರೂ ಕೂಡ ಪೊಲೀಸ್ ಅವ್ರಿಗೆ ಹೇಳಿ ಎಲ್ಲರೂ ಕೂಡ ನೋಟಿಸ್ ಕೂಡ ಇಶ್ಯೂ ಮಾಡಿಸಿದೆ, ಕ್ಯಾಮೆರಾಗಳಿಟ್ಟು ಎಲ್ಲ ಮಾಡಿದ್ರು. ಒಂದು 15 ದಿನ ಕಂಟ್ರೋಲ್ ಇತ್ತು. ಅದಾದ್ಮೇಲೆ ತಿರ್ಗಾ ಯಥಾಸ್ಥಿತಿ ಮಾಡ್ಕೊಂಡು ಬಂದಿದ್ದಾರೆ. ಈಗೂ ಕೂಡ ನಾನು ಪೊಲೀಸ್ ಅವ್ರಿಗೆ ಹೇಳ್ತಾ ಇದ್ದೇನೆ, ಯಾರು ಆ ರೀತಿ ಕಟ್ಟಡವನ್ನ ಪರ್ಮಿಷನ್ ಇದನ್ನ ತ್ಯಾಜ್ಯವನ್ನ ಪರ್ಮಿಷನ್ ಇಲ್ಲದೆ ನಿಮ್ಮ ಜಾಗದಲ್ಲಿ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಪಡ್ಕೊಳ್ಳೋಣ. ನೇರ ಸಂಪರ್ಕದಲ್ಲಿ ಲಕ್ಷ್ಮೀ ನರಸಿಂಹ ಇದ್ದಾರೆ. ಲಕ್ಷ್ಮೀ ನರಸಿಂಹ, ಬೆಂಗಳೂರಿನಲ್ಲಿರುವಂತಹ ಖಾಲಿ ಜಾಗಗಳಲ್ಲಿ ಕಟ್ಟಡಗಳನ್ನ ಕಟ್ಟಲೇಬೇಕು ಅಂತ ಸೂಚನೆಯನ್ನ ಕೊಟ್ಟಿದ್ದಾರೆ. ಡಿಕೆ ಶಿವಕುಮಾರ್ ಏನೇನು ಹೇಳಿದ್ದಾರೆ ವಿಚಾರಕ್ಕೆ ಸಂಬಂಧಪಟ್ಟಂತೆ? ಶಕುಂತಲಾ, ಇವತ್ತು ಬಹುನಿರೀಕ್ಷಿತ ತ್ಯಾಜ್ಯದಿಂದ ಸ್ವಾತಂತ್ರ್ಯ ಅಂತಕ್ಕಂಥ ಅಭಿಯಾನಕ್ಕೆ ಸಿಎಂ ಡಿಕೆ ಶಿವಕುಮಾರ್ ಚಾಲನೆ ಕೊಟ್ಟಿದ್ದಾರೆ. ಸೊ ಬೆಂಗಳೂರು ಇರ್ತಕ್ಕಂಥ ಸುಮಾರು 22,000 ಟನ್ ಕಟ್ಟಡ ತ್ಯಾಜ್ಯನ ತೆರವು ಮಾಡೋದಕ್ಕೆ ಇದು ಗುರಿ ಇಟ್ಕೊಳ್ಳಲಾಗಿದೆ. 1600 ಸ್ಪಾಟ್ಗಳನ್ನ ಗುರುತು ಮಾಡಲಾಗಿದೆ. ಇವತ್ತು ಸಿಎಂ ಡಿಕೆ ಶಿವಕುಮಾರ್ ಚಾಲನೆ ಕೊಟ್ಟಿದ್ದಾರೆ. ಕೊಟ್ಟ ಬಳಿಕ ಮಹತ್ವದ ಘೋಷಣೆಯನ್ನು ಕೂಡ ಅವರು ಹೇಳಿರ್ತಕ್ಕಂಥದ್ದು ಅದೇನಂತಂದ್ರೆ, ಬೆಂಗಳೂರಿನಿರ್ತಕ್ಕಂಥ ಎಲ್ಲ ಖಾಲಿ ನಿವೇಶನಗಳಲ್ಲಿ ಏನು ಕಸ ಹಾಕೋದು ಜಾಸ್ತಿ ಆಗ್ತಾ ಇದೆ, ಇದರಿಂದ ಬೆಂಗಳೂರಿನ ಅಂದಗೆಡ್ತಾ ಇದೆ, ಹಾಳಾಗ್ತಾ ಇದೆ. ಸೊ ಇದಕ್ಕೆ ಕಡಿವಾಣ ಹಾಕುವ ನಿಟ್ಟಿನಲ್ಲಿ ಎಲ್ಲೆಲ್ಲಿ ಖಾಲಿ ನಿವೇಶನಗಳಿದ್ದಾವೆ 5 ವರ್ಷದ ಒಳಗಾಗಿ ಅವರು ಆ ಒಂದು ಖಾಲಿ ನಿವೇಶನದಲ್ಲಿ ಜಾಗ ಕಟ್ಟಬೇಕು. ಇಲ್ಲವಾದ ನಿಟ್ಟಿನಲ್ಲಿ ಆ ಒಂದು ಜಾಗವನ್ನ ವಾಪಸ್ ತಗೊಳ್ತಕ್ಕಂಥ ಒಂದು ನಿಯಮವನ್ನ ತಗೊಂಡು ಬರ್ತಾರೆ. ಯಾಕಂದ್ರೆ ಈ ರೀತಿ ಖಾಲಿ ಬಿಡೋದ್ರಿಂದನೇ ಬೆಂಗಳೂರಿನಲ್ಲಿ ಯಾರಂದ್ರೆ ಅವರು ಎಲ್ಲಂದ್ರಲ್ಲೇ ಕಸವನ್ನ ಬಿಸಾಡಿ ಹೋಗ್ತಾ ಇದ್ದಾರೆ. ಇದನ್ನ ಕಂಟ್ರೋಲ್ ಮಾಡೋಕ್ಕೆ ಸಾಧ್ಯ ಆಗ್ತಲ್ಲ. ಈಗ ಎಲ್ಲಿ ಖಾಲಿ ನಿವೇಶನ ಕಂಡ್ರೆ ಸಾಕು ರಾತ್ರೋರಾತ್ರಿ ಬಂದು ಆ ಕಟ್ಟಡ ತ್ಯಾಜ್ಯ ಆಗಿರ್ಬೋದು, ವಿವಿಧ ರೀತಿಯ ತ್ಯಾಜ್ಯಗಳನ್ನ ಸುರಿದು ಹೋಗ್ತಾ ಇದ್ದಾರೆ. ಇದರಿಂದ ಅಕ್ಕಪಕ್ಕವರೆಗೂ ಸಮಸ್ಯೆ ಆಗ್ತದೆ, ರಸ್ತೆಗಳಿಗೂ ಕೂಡ ಸಮಸ್ಯೆ ಆಗ್ತದೆ. ಹೀಗಾಗಿ ಯಾರ್ಯಾರು ಬಿಡಿಎ ಆಗಿರ್ಬೋದು, ವಿವಿಧ ರೀತಿಯ ಸೊಸೈಟಿ ಮೂಲಕ ಸರ್ಕಾರದಿಂದ ಸೈಟ್ಗಳನ್ನ ಪಡ್ಕೊಂಡಿದ್ದಾರೆ, ಜಾಗವನ್ನ ಪಡ್ಕೊಂಡಿದ್ದಾರೆ, ಖಾಸಗಿಯವರಾಗಿರ್ಬೋದು, ಸರ್ಕಾರಿಯನ್ನು ಸೇರಿಸಿಕೊಂಡಂತೆ ಎಲ್ಲೂ ಕೂಡ 5 ವರ್ಷದ ಒಳಗಾಗಿ ಖಾಲಿ ಬಿಡೋ ಹಾಗಿಲ್ಲ. ಖಾಲಿ ಬಿಟ್ರೆ ಜಾಗವನ್ನ ತಗೊಳ್ಕೊಡ್ತೀನಿ ಅಂತ ಮಾತನ್ನ ಸಿಎಂ ಅವರು ಹೇಳಿರೋದು. ಶಕುಂತಲಾ, ಧನ್ಯವಾದ ಲಕ್ಷ್ಮೀ ನರಸಿಂಹ.